ನಿಮ್ ದೃಷ್ಟಿಯಲ್ಲಿ ನಂಬರ್ 1 ಅಂದ್ರೆ ಯಾರು? ಹಣ ಇದ್ದವರ, ದುಡ್ಡಿದ್ದವರ, ಆಸ್ತಿ ಪಾಸ್ತಿ ಇದ್ದವರ, ಕಾರು ಬಂಗ್ಲೆ ಇದ್ದ ಶ್ರೀಮಂತರು ನಂಬರ್ 1? ಹಾಗಾದ್ರೆ ನಂಬರ್ 1 ಅಂದ್ರೆ ಯಾರು? ನನ್ನ ದೃಷ್ಟಿಯಲ್ಲಿ ರಾತ್ರಿ ಯಾರು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅವರೇ ನಂಬರ್ 1. ಹೇಳುವುದಕ್ಕೆ ಇದೊಂದು ತುಂಬಾ ಸರಳವಾದ ಮಾತು ಅಂತ ಅನಿಸಿದ್ರು ಕೂಡ ಇದು ಅಷ್ಟೇ ಅರ್ಥಗರ್ಭಿತವಾದ ಮಾತು ಕೂಡ ಹೌದು. ಯಾರು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ನೀವೇ ಹೇಳಿ. ಒಂದರ್ಥದಲ್ಲಿ ಹೇಳಬೇಕಾದ್ರೆ ಯಾರಿಗೆ ಸಮಸ್ಯೆಗಳಿಲ್ವೋ ಅಥವಾ ಇದ್ರೂ ಕೂಡ ಅಂತವ್ರು ಬಗೆಹರಿಸಿಕೊಳ್ಳುವ ಆತ್ಮವಿಶ್ವಾಸ ಯಾರಿಗಿದೆನೋ ಅಂತವ್ರು ಮಾತ್ರ ಸುಖವಾಗಿ ನೆಮ್ಮದಿಯಿಂದ ಖುಷಿಯಿಂದ ನಿದ್ದೆ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಖುಷಿಯಿಂದ ಸಂತೋಷದಿಂದ ಇದ್ದು ಭವಿಷ್ಯದ ಬಗ್ಗೆ ನಂಬಿಕೆ ಇದ್ದವನು ಮಾತ್ರ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಒಬ್ಬ ಹುಡುಗನಿಗೆ 500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಿತ್ತು. ಹೌದು, ಅದು ಬರೀ ಭಾಗವಹಿಸುವುದಷ್ಟೇ ಆತನ ಗುರಿಯಾಗಿರ್ಲಿಲ್ಲ, ಆ ಬಹುಮಾನ ಕೂಡ ಅವನಿಗೆ ಬೇಕಾಗಿತ್ತು. ಅದಕ್ಕೆ ಅವನು ಹಗಲು ರಾತ್ರಿ ಅನ್ನದೆ ಶ್ರಮ ಪಡ್ತಾ ಇದ್ದ. ಏಕೆಂದ್ರೆ ಮೆಡಲ್ ಒಂದು ಬಿಟ್ರೆ ಆತನಿಗೆ ಏನೂ ಕಾಣ್ತಾ ಇಲ್ಲ. ಅದಕ್ಕೆ ಅವನು ಮಿತವಾದ ಆಹಾರವನ್ನು ಸೇವನೆ ಮಾಡ್ತಾ ಇದ್ದ, ವ್ಯಾಯಾಮ ಮಾಡ್ತಾ ಇದ್ದ, ನಿರಂತರವಾದ ಅಭ್ಯಾಸಗಳಿಂದ ಅವನ ಶ್ರಮ ನಡೀತಾ ಇತ್ತು. ನಿರ್ಧಾರವಾಗುವ ಆ ದಿನ ಬಂತು. 1, 2, 3 ಢಮ್ ಎಂಬ ಪಿಸ್ತೂಲ ಶಬ್ದ ಹಾರಿದ್ದೇ ತಡ ಓಡಲಾರಂಭಿಸಿದ. ಓಡಿದ ಬರೀ ಓಡಿದ. ಗುರಿ ಒಂದಲ್ಲದೆ ಬೇರೇನು ಅವನಿಗೆ ಕಾಣ್ತಾ ಇಲ್ಲ. 5 ಸುತ್ತು ಓಡಬೇಕಿತ್ತು. 5ನೇ ಸುತ್ತು ಇನ್ನೇನು ಮುಗಿಯಿತು, ಗೆಲುವಿನ ಗೆರೆಯನ್ನು ದಾಟಿದೆ ಅನ್ನುವಷ್ಟರಲ್ಲಿ ಜನರು ಚೀರುವುದಕ್ಕೆ ಶುರು ಮಾಡ್ತಾರೆ. ಜನಜಂಗುಳಿ ತಕ್ಷಣ ಅವನಿಗೆ ಅರಿವಾಗತ್ತೆ, ಈ ಮೊದಲೇ ನಾನು ದಾಟುವ ಮೊದಲು 4 ಜನ ಗೆರೆಯನ್ನು ದಾಟಿಬಿಟ್ಟಿದ್ದಾರೆ ಅಂತ ಅಂದುಕೊಂಡ. ಅವನಿಗೆ ಭೂಮಿ ಗುಡುಗಿದಂತೆ ಶಬ್ದವಾಯಿತು, ಭಾಸವಾಯಿತು. ಮಿಂಚು ಹರಿದಂತಾಯಿತು. ಕಣ್ಣೀರು ಸುರಿಸ್ತಾ ಇದ್ದ. ಮರುಕ್ಷಣವೇ ಪಂದ್ಯದ ಆಯೋಜನೆ ಮಾಡಿದ ಸಂಘಟಕರು ಆತನ ಬಳಿ ಓಡಿ ಬಂದು ಕೈ ಕುಲುಕಿ ಕಂಗ್ರಾಚುಲೇಷನ್ಸ್ ಅಂತ ಹೇಳಿದ್ರು. ತಕ್ಷಣವೇ ಆತನಿಗೆ ಆಶ್ಚರ್ಯವಾಗುತ್ತೆ, ಗೊಂದಲವಾಗುತ್ತೆ. ನನಗಿಂತ ಮೊದಲೇ 4 ಜನ ಗುರಿ ಮುಟ್ಟಿದ್ದಾರೆ, ಯಾಕೆ ಅವರಿಗೆ ಇವರು ಕಂಗ್ರಾಚುಲೇಷನ್ಸ್ ಅಂತ ಹೇಳಬೇಕಾಗಿತ್ತು, ಅದು ಬಿಟ್ಟು ನನಗೆ ಇವರು ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದಾರೆ ಅನ್ನುವ ಗೊಂದಲ ಆತನಲ್ಲಿತ್ತು. ಆಯೋಜನೆ ಮಾಡಿದ ಸಂಘಟಕರು ಅವನ ಗೊಂದಲವನ್ನು ನಿವಾರಣೆ ಮಾಡ್ತಾರೆ. ಅವರೆಲ್ಲ ಈಗ ತಾನೇ 4ನೇ ಸುತ್ತನ್ನು ಓಡಿ ಮುಗಿಸಿದವರು. ಚಪ್ಪಾಳೆ ತಟ್ಟಿದ್ದು ಅವರಿಗಾಗಿ ಅಲ್ಲ, ನಿನಗಾಗಿ ಎಂದ್ರು. ಅವನಲ್ಲಿ ಗುರಿ ಒಂದಲ್ಲದೆ ಬೇರೆ ಏನು ಕಾಣ್ತಾ ಇರಲಿಲ್ಲ. ಮೆಡಲ್ ಬಿಟ್ರೆ ಆತನಿಗೆ ಏನು ಕಾಣ್ತಾ ಇರಲಿಲ್ಲ. ಹೌದು, ಅದನ್ನೇ ಮೈಂಡ್ ಪವರ್ ನಂಬರ್ 1 ಅಂತ ಅನ್ನೋದು. ನೀವು ಯಾಕೆ ನಂಬರ್ 1 ಆಗ್ತಾ ಇಲ್ಲ ಅನ್ನೋದಕ್ಕೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ಅಲ್ಲಿವರೆಗೂ ತಮಗೆ ಧನ್ಯವಾದಗಳು.